ಹೊಸ ವರ್ಷದಂದು ಶಾಸಕ ರಾಜು ಕಾಗೆ ಕುಟುಂಬಸ್ಥರಿಂದ ವಿವೇಕ್ ಶೆಟ್ಟಿ ಎಂಬಾತನ ಮೇಲೆ ನಡೆದ ಹಲ್ಲೆ ಪ್ರಕರಣ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದರೂ ಭಾರೀ ಹಲ್ಚಲ್ ಎಬ್ಬಿಸಿದೆ. ಆದರೆ ಹಲ್ಲೆ ನಡೆಸಿದವರ ವಿರುದ್ಧ ದೂರು ದಾಖಲಾಗ್ತಿದ್ದಂತೆ ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಉಗಾರ ಖುರ್ದ್ ಪಟ್ಟಣದಲ್ಲಿ ಸೇರಿದಂತೆ ಎಲ್ಲೆಡೆಯೂ ಇದೀಗ ಶಾಸಕ ಕಾಗೆ ಹಾಗೂ ಸಂಬಂಧಿಕರು ಯುವಕ ವಿವೇಕ್ ಶೆಟ್ಟಿ ಮೇಲೆ ಮಾಡಿರೋ ಹಲ್ಲೆಯದ್ದೇ ಮಾತು. ಕಾಗವಾಡ ಮತಕ್ಷೇತ್ರದ ಬಿಜೆಪಿ ಶಾಸಕ ರಾಜು ಕಾಗೆ ಸಹೋದರ ಸಿದ್ದಗೌಡ ಕಾಗೆ ಸೇರಿದಂತೆ 13 ಜನ ಜನವರಿ 1ರಂದು ವಿವೇಕ್ ಶೆಟ್ಟಿ ಮನೆಗೆ ನುಗ್ಗಿ ದೊಣ್ಣೆ ಕುಡುಗೋಲಿನಿಂದ ಹಲ್ಲೆ ಮಾಡಿರೋ ಸುದ್ದಿ ಮಾಧ್ಯಮದ ಮೂಲಕ ಬೆಳಕಿಗೆ ಬರ್ತಿದ್ದಂತೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ನೊಂದೆಡೆ ಕಾಗವಾಡ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಉಗಾರ ಖುರ್ದ್ ಪಟ್ಟಣದ ತಮ್ಮ ನಿವಾಸಕ್ಕೆ ಬೀಗ ಹಾಕಿ ಶಾಸಕ ರಾಜು ಕಾಗೆ ಸಹೋದರ ಸಿದ್ದಗೌಡ ಕಾಗೆ, ಅವರ ಪತ್ನಿ ಶೋಭಾ, ಪುತ್ರ ಪ್ರಸಾದ್, ಶಾಸಕ ರಾಜು ಕಾಗೆ ಪುತ್ರಿ ತೃಪ್ತಿ ಕಾಗೆ ಸೇರಿದಂತೆ ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಹಲ್ಲೆ ನಡೆಸಿದವರ ವಿರುದ್ಧ ಐಪಿಸಿ ಸೆಕ್ಷನ್ 143, 147, 148, 307, 323, 326 ಮತ್ತು 354ರ ಅಡಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ದಾಖಲಾಗಿರೋ ಹಿನ್ನೆಲೆಯಲ್ಲಿ ವಿವೇಕ್ ಶೆಟ್ಟಿ ಮನೆಗೆ ಅಥಣಿ ಡಿವೈಎಸ್ಪಿ ಸತೀಶ್ ಚಿಟಗುಪ್ಪಿ, ಅಥಣಿ ಸಿಪಿಐ ಶೇಖರಪ್ಪ, ಕಾಗವಾಡ ಪಿಎಸ್ಐ ಆನಂದ ಡೋಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪೊಲೀಸರು ಎಲ್ಲರೂ ಬಂತಾರೆ ಸರ್, ಡಿವೈಎಸ್ಪಿ ಎಲ್ಲರೂ ಬಂದಾರೆ ಸರ್, ಪಿಎಸ್ಐ ಎಲ್ಲ ಇಲ್ಲೆಲ್ಲ ಚೆಕ್ ಮಾಡ್ಯಾರ ಸರ್. ಎಲ್ಲೆಲ್ಲಿ ಬಡ್ದಾರು, ಎಲ್ಲೆಲ್ಲಿ ಹೆಂಗೆ ಹೇಳ್ಕೊತ ಹೋಗ್ಯಾರು ಮತ್ತು ಯಾವ ಟೈಪ್ ಇದು ಮಾಡ್ಯಾರು ಅದೆಲ್ಲ ನೋಡ್ಕೊತ ಬಂದು ತೆಳಗ ತಕ ಇದು ಮಾಡ್ಯಾರ ಸರ್. ಪೊಲೀಸ್ ಬಂದೋಬಸ್ತ್ ಬೇಕಲ್ಲ, ಯಾಕಂದ್ರೆ ಸರ್ ಹೆಂಗೆ ಆಗ್ತದೆ ಪೊಲೀಸ್ ಬಂದೋಬಸ್ತ್ ಮೇನ್ ಅಂದ್ರೆ ಇದ್ರಿ ಪೊಲೀಸ್ ಬಂದೋಬಸ್ತ್ ಬೇಕಾರ ಸರ್. ಹಲ್ಲೆಗೊಳಗಾದ ವಿವೇಕ್ ಶೆಟ್ಟಿ ತಂದೆಗೆ ಉಗಾರ ಖುರ್ದ್ ಪಟ್ಟಣದ ಬಸ್ ನಿಲ್ದಾಣದ ಬಳಿಯಲ್ಲಿ ವಿವೇಕ ಎಂಟರ್ಪ್ರೈಸಸ್ ಹೆಸರಿನ ಟೈಲ್ಸ್ ಶಾಪ್ ಇದೆ. ಶಾಪ್ ಮೇಲೆಯೇ ಮನೆ ಇರೋದ್ರಿಂದ 8 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿತ್ತು. ಸದ್ಯ ಪೊಲೀಸರು ಸಿಸಿ ಕ್ಯಾಮೆರಾ ಫುಟೇಜ್ ಪಡೆದುಕೊಂಡಿದ್ದಾರೆ. ಆದರೆ ಇತ್ತ ವಿವೇಕ್ ಶೆಟ್ಟಿ ಸ್ನೇಹಿತರಿಗೆ ಶಾಸಕರ ಬೆಂಬಲಿಗರಿಂದ ಮತ್ತೆ ವಿವೇಕ್ ಶೆಟ್ಟಿ ಕುಟುಂಬದ ಮೇಲೆ ಹಲ್ಲೆ ನಡೆಯೋ ಭೀತಿ ಕಾಡ್ತಿದೆ. ಅವರು ಬಂದು ಯಾವಾಗ ಅಟ್ಯಾಕ್ ಮಾಡ್ತಾರೆ ಹೇಳಕ್ ಬರಂಗಿಲ್ರಿ. ಅದರಿಂದ ಶಾಸಕರ ಮನಿ ಅವರು ಎಲ್ಲ ಒಂದೇ ಊರಾಗ ಇಲ್ಲೇ ಅದಾವ್ರಿ ಎಲ್ಲರೂ ರೀ. ಅದರಿಂದ ಯಾವಾಗ ಏನಾಗ್ತದೆ ಹೇಳಕ್ ಬರಂಗಿಲ್ರಿ. ಅದರಿಂದ ಸ್ವಲ್ಪ ಪೊಲೀಸರ ಇದನ್ನ ಸೆಕ್ಯೂರಿಟಿ ಕೊಟ್ಟರೆ ಒಂದು ಸ್ವಲ್ಪ ಇದನ್ನ ಪೊಲೀಸರು ಜರ ಒಂದು ಸ್ವಲ್ಪ. ಒಟ್ನಲ್ಲಿ ಜನವರಿ 1ರಂದು ಕಾಗವಾಡ ಶಾಸಕ ರಾಜು ಕಾಗೆ ಸಂಬಂಧಿಕರು ನಡೆಸಿರೋ ಹಲ್ಲೆಯಿಂದಾಗಿ ಇದೀಗ ಉಗಾರ ಖುರ್ದ್ ಪಟ್ಟಣ ಬೆಚ್ಚಿ ಬಿದ್ದಿದೆ. ಹಲ್ಲೆಗೆ ನಿಖರ ಕಾರಣ ತಿಳಿಯದೇ ಇದ್ರೂ ಶಾಸಕರ ಪುತ್ರಿ ಸೇರಿ ಅವರ ಕುಟುಂಬದವರೇ ಇಂಥದ್ದೊಂದು ಕೃತ್ಯ ನಡೆಸಿರುವುದು ಆತಂಕಕ್ಕೆ ಕಾರಣವಾಗಿದೆ. ಚಂದ್ರಶೇಖರ್, ಟಿವಿ9